ಫೌಂಡೇಶನ್ಗೆ ನಾನು ಇನ್ನೊಮ್ಮೆ ಆತ್ಮೀಯವಾಗಿ ಸ್ವಾಗತ ಹೇಳ್ತೇನೆ. ಅದೇ ರೀತಿ ಪೂರ ಚಿತ್ರತಂಡದವರು ಇವತ್ತು ನಮ್ಮ ಮಹೇಶ್ ಫೌಂಡೇಶನ್ ಬಂದಿದ್ದ ನಮ್ಗೆ ಬಹಳ ಖುಷಿ ಆಗಿದ್ರಿ. ಸೊ ಸಮಾಜದಿಂದ ದೂರ ಇಟ್ಟಿದ್ದಂಥ ಮಕ್ಕಳು ಆಗಲಿ, ಆಮೇಲೆ ಏನೋ ಅವ್ರಿಗೆ ಸೌಲಭ್ಯ ವಂಚಿತಿರುವಂಥ ಮಕ್ಕಳನ್ನ ಒಂದು ಮೇನ್ ಸ್ಟ್ರೀಮ್ನಲ್ಲಿ ತಗೊಂಬರೋ ಅಂತ ಕೆಲಸವನ್ನ ನಾವೆಲ್ಲರೂ ಕೂಡಿ ನಮ್ಮ ಸ್ನೇಹಿತರು, ನಮ್ಮ ವಾಲಂಟಿಯರ್ಸು, ನಮ್ಮ ಡೋನರ್ಸ್ ಕೂಡಿ ಇಲ್ಲಿ ಮಟ್ಟ ಈಗ ತಗೊಂಡ್ಬಂದಿದ್ದೇವೆ. ಯಾವಾಗ ನಾವು ಈ ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡಬೇಕು, ಸ್ಕೂಲ್ ಮಾಡ್ಬೇಕಂದಾಗ ಸಮಾಜದಲ್ಲಿ ಇರುವಂತ ಎಲ್ಲ ದಾನಿಗಳು, ಸಪೋರ್ಟರ್ಸು, ಆಮೇಲೆ ನಾವೇನೋ ಒಂದು ಸಮಾಜಕ್ಕೆ ಮಾಡ್ಬೇಕು ಅನ್ನೋಂಥ ಯುವಕರು ಸ್ಪೆಷಲ್ ಆಗಿ ನಮ್ಮ ಈ ಪೂರ ಸಂಸ್ಥೆಯಲ್ಲಿ ನೋಡಿದ್ರೆ ಎಲ್ಲರೂ ಹೆಂಗ ಹುಡುಗರಿದ್ದಾರೆ, ಅವರೆಲ್ಲರೂ ಒಂದುಗೂಡಿ ಈ ಸಂಸ್ಥೆಯನ್ನು ಮಾಡಿದ್ದೇವೆ. ಸೊ ಒಂದು ಒಳ್ಳೆ ಸ್ಕೂಲ್ನಾಗ ಏನ್ ಬೇಕು ಅದೆಲ್ಲ ಫೆಸಿಲಿಟಿಯನ್ನ ನಾವು ಇವತ್ತು ಈ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯಿಂದ ಅವ್ರ ಕಡೆ ₹1 ನಾವು ತಗೊಲಾರ್ದ ಒಂದು ಒಳ್ಳೆ ಎಜುಕೇಶನ್ ಅನ್ನ ನಾವು ಕೊಡ್ಕೊಂಡು ಬಂದಿದ್ದೇವೆ. ಇದಕ್ಕೆ ಬಹಳಷ್ಟು ಜನರ ಸಪೋರ್ಟ್ ಇದೆ ಸರ್. ಒಬ್ಬರು ಇಬ್ಬರಿನಿಂದ ಆಗಿರುವಂತ ಕೆಲಸ ಅಲ್ಲ. ಆದ್ರೆ 15 ವರ್ಷ ಹಿಂದ್ಗಡೆ ಪರಿಸ್ಥಿತಿ ಬಹಳ ಬೇರೆ ಇತ್ತು. ಸುರಾಜ್ ಕುಮಾರ್ ಸರ್ ಅವ್ರಿಗೆ ಬಹಳ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಯಾರು ಆಜು ಬಾಜುಕ್ಕೂ ಬರ್ಲಿಕ್ಕೆ ಹೆದರ್ತಿದ್ರು ನಮ್ಮ ಆ ಟೈಮ್ನಲ್ಲೇ. ಬಟ್ ಯಾವುದೋ ಒಂದು ಬೇರೆ ಕಾರ್ಯಕ್ರಮ ಬಂದಾಗ ನಮ್ಮ ಸಂಸ್ಥೆ ಬಗ್ಗೆ ಅವ್ರು ಬಂದಾದ್ಮೇಲೆ ಅವ್ರು ಸ್ವತಃ ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟು ಆ ಮಕ್ಕಳ ಜೊತೆಗೆ ಕುಂತು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದಾರಲ್ಲ ಅದು ಸಮಾಜಕ್ಕೆ ಒಂದು ಮಾದರಿ ಆಯ್ತು. ಎಷ್ಟೋ ಅವ್ರ ಫ್ಯಾನ್ ಫಾಲೋವರ್ಸ್ ಆಮೇಲೆ ಬಂದು ಅವ್ರಿಗೆ ಗೊತ್ತೂ ಇರ್ಲಿಲ್ಲ ಮಹೇಶ್ ಫೌಂಡೇಶನ್ ನಮ್ಮ ಬೆಳಗಾವಿಯಲ್ಲಿ ಇದೆ ಅಂತ ಹೇಳಿ. ಬಟ್ ಶಿವನ್ ಅವ್ರು ಬರೋದ್ರಿಂದ ಅದೇನ್ ಪಾಸಿಟಿವ್ ವೈಬ್ಸ್ ಏನ್ ಕ್ರಿಯೇಟ್ ಆಯ್ತು ನಮ್ಮ ಇದ್ರೊಳಗಡೆ ಬೆಳಗಾವಿನಲ್ಲಿ. ಇವತ್ತು ಅವರ ಸಪೋರ್ಟ್ ನಮ್ಗೆ ಭಾಳ ಇದೆ. ಸೊ ನಮ್ದೊಂದು ದೊಡ್ಡ ಕನಸಿದೆ ಸರ್. ಸೊ ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತರಿದ್ದಾರ ಅವ್ರಿಗೆ ನಾವ್ ಅಂತೇವ್ರಿ ಬಹಳ ರೊಕ್ಕ ಕೊಡೋದ್ರಿಂದ ಬಹಳ ಒಳ್ಳೆ ಎಜುಕೇಶನ್ ಸಿಗತ್ತ ಅಂತೇಳಿ. ಬಟ್ ನೀವು ಇಲ್ಲೆಲ್ಲ ನೋಡಿದ್ದು ನಾವು ಆ ಮಕ್ಕಳಿಗೆ ಒಂದು ಸೇವೆ ಅಂತ ಮಾಡ್ತಾ ಇದ್ದೇವೆ. ಸೊ ಯಾವುದು ನಮ್ಮ ಬೆಳಗಾವಿಯಲ್ಲಿ ಒಂದು ಒಳ್ಳೆ ಸ್ಕೂಲ್ನಲ್ಲಿ ಇವತ್ತು ನಾವು ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಏನ್ ಬೇಕು ಆ ಸ್ಕಿಲ್ ಅನ್ನು ನೋಡಿ ಆ ಮಕ್ಕಳು ಒಳ್ಳೆ ಶಿಕ್ಷಣ ತಗೋಬೇಕಂತ ಹೇಳಿ ಇಲ್ಲಿ ಮಟ್ಟ ನಾವು ಈ ಸಂಸ್ಥೆಯನ್ನು ತಗೊಂಡ್ಬಂದಿದ್ದೇವೆ. ಇದಕ್ಕೆ ನಾವು ಬೆಳಗಾವಿ ಜನರು ನಿಮ್ಮಂತ ನಾಯಕರು ಈ ರೀತಿ ಕಾರ್ಯಗಳನ್ನ ಮುಂದುವರಿಸಲಿಕ್ಕೆ ನೀವು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಲ್ಲ, ಅದು ಬಹಳ ಮೆಚ್ಚುವಂಥದ್ದು. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಈಗ ತರ ಮಿನಿ ಸ್ಕೂಲ್ ನೋಡ್ಕೊಂಡು ಬಂದ್ವಿ. ಇದು ಎಷ್ಟು ದೊಡ್ಡ ಇನಿಷಿಯೇಟಿವ್ ಅಂದು, ಎಷ್ಟು ಒಳ್ಳೆ ಇನಿಷಿಯೇಟಿವ್. ಮಹೇಶ್ ಅವ್ರಿಗೆ ಆಕ್ಚುಲಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ. ಆಮೇಲೆ ಎಲ್ಲ ಮಕ್ಕಳಿಗೆ ನಿಮ್ಮೆಲ್ಲರಿಗೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ ಏನಂತ ನೀವು ಹುಡುಕ್ಬೇಕು. ಬಟ್ ಟ್ಯಾಲೆಂಟ್ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಆಮೇಲೆ ಕೈಯಲ್ಲಿ ಏನಿಲ್ಲ ಅದನ್ನು ಒಂದೊಂದ್ಸಲಿ ಈ ಕ್ಷಣ, ಈ ಮೂಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದು ಯಾವಾಗ್ಲೂ ನಮ್ಮ ಹತ್ರ ಇರುತ್ತೆ. ಸೊ ಆ ಮೂಮೆಂಟ್ನ ನೀವು ಯಾವಾಗಲೂ ಎಂಜಾಯ್ ಮಾಡಿ, ಪ್ರೆಸೆಂಟ್ ಆಗಿ, ಅವೇರ್ ಆಗಿ ಎಜುಕೇಶನ್ ಮಾಡಿ ಖುಷಿಯಾಗಿರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಸ್ಕೂಲಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾರೆ, ಆ ಎಜುಕೇಶನ್, ಆಮೇಲೆ ನಾಲೆಡ್ಜ್, ಆಮೇಲೆ ನಿಮ್ ಟ್ಯಾಲೆಂಟು, ಆಮೇಲೆ ಆ ಸ್ಕಿಲ್ಲು, ಅದು ಯಾವತ್ತೂ ನಿಮ್ ಕೈ ಬಿಡಲ್ಲ. ಅದು ಯಾವಾಗಲೂ ನಿಮ್ ಜೊತೆನೇ ಇರುತ್ತೆ. ಅದೇ ನಿಮ್ಮನ್ನ ಹೆಲ್ಪ್ ಮಾಡೋದು. ಸೊ ಅದ್ರ ಮೇಲೆ ಜಾಸ್ತಿ ಅಟೆನ್ಷನ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಿನಿಮಾನ ರಿಲೀಸ್ ಆದ್ಮೇಲೆ ನಿಮ್ಮೆಲ್ಲರಿಗೂ ನಮ್ಮ ಶೋ ಹಾಕ್ಸಿ ನಮ್ಮ ಪ್ರೊಡ್ಯೂಸರ್ ಕೈಯಲ್ಲಿ ತೋರ್ಸಕ್ಕೆ ನಾನು ಹೇಳ್ತೀನಿ. ನನ್ನ ನಮಸ್ಕಾರಗಳು. ತುಂಬ ಮುಜುಗರ ಆಗುತ್ತೆ. ಸಾಧಕರು ನಾವಲ್ಲ, ನೀವು ಮಹೇಶ್ ಸರ್, ನಾವು ನಿಮ್ಮನ್ನ ಕರೆದು ಸನ್ಮಾನ ಮಾಡಬೇಕು. ಸೊ ನಾವು ಈ ಕಡೆ ಸೈಡಲ್ಲಿ ಇರಬೇಕು. ಮನೆ ಹೇಗಿರುತ್ತೆ ಮನಸ್ಸು ಹೇಗಿರುತ್ತೆ. ಸೊ ಈ ವಾತಾವರಣ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಖುಷಿಯಾಗಿದ್ದೀರ ಅಂತ. ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಜಾಮೆಟ್ರಿ ಬಾಕ್ಸ್ ನೋಡ್ಕೊಂಡು ಇಂಡಿಯಾ ಮ್ಯಾಪ್ ಬರೀತಿದ್ದೋ. ನೀವೆಲ್ಲ ಮ್ಯಾಪ್ನ ಡಿಸೈನ್ ಮಾಡ್ತಿದ್ರು ಮೇಲೆ ತುಂಬ ಖುಷಿ ಆಯಿತು. ಬೆಸ್ಟ್ ಪ್ಲೇಸಲ್ಲಿ ನೀವೆಲ್ಲರೂ ಇದ್ದೀರಾ. ಸರ್ ವಿನಯ್ ಸರ್ ಹೇಳ್ದಂಗೆ ಎವ್ರಿ ಮೂಮೆಂಟ್ ನಿಮ್ಮದು. ಸ್ವಲ್ಪ ಖುಷಿಯಾಗಿರಿ, ಚೆನ್ನಾಗಿರಿ. ಅದೇ ಬೆಳಗಾವಿಲಿ ನಿಮಗೆ ಒಂದು ಐನಾಕ್ಸ್ ಮಲ್ಟಿಪ್ಲೆಕ್ಸಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ 1 ಶೋ 2 ಶೋ 3 ಶೋ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೂ ಶೋ ಇರ್ತದೆ ಸರ್, ಪ್ರೊಡ್ಯೂಸರ್ ಸರ್. ಸೊ ನೋಡಿ, ನಾವು ಇಲ್ಲಿಗೆ ಸಿನಿಮಾ ಪ್ರಮೋಷನ್ ಬಂದಿಲ್ಲ, ಬೆಳಗಾವಿಗೆ ಸಿನಿಮಾ ಪ್ರಮೋಷನ್ ಬಂದಿದ್ದು. ಇಲ್ಲಿಗೆ ನಿಮ್ಗೆ ನೋಡಬೇಕು ಅಂತಲೇ ಬಂದಿದ್ದು ನಾವು. ಸೊ ಖುಷಿ ಆಯಿತು. ಥ್ಯಾಂಕ್ ಯು. ಬಟ್ ಈ ಸಂಸ್ಥೆ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಮತ್ತು ತುಂಬ ಅಡ್ವಾನ್ಸ್ ಆಗೂ ಇದೆ. ಒಂದಂತೂ ನಿಜ, ಈ ಸಂಸ್ಥೆನ ನಡೆಸ್ತಾ ಇರೋರು ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ಇನ್ಕಮ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸೊ ಈ ಸಂಸ್ಥೆಗೆ ನಾವು ನಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ನಾವು ಕೈ ಜೋಡಿಸ್ತೀವಿ. ಥ್ಯಾಂಕ್ ಯು.